Hello dear friends, welcome back. So in this video I have selected few problems from the chapter surface area and volumes. ಅದರಲ್ಲಿ ನಾವು ಆಲ್ರೆಡಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. when we have to do when we have to find out total surface area, ಯಾವಾಗ ನಾನು ಕರ್ವ್ಡ್ ಸರ್ಫೇಸ್ ಏರಿಯಾ ತಗೋಬೇಕು, ಯಾವಾಗ ವಾಲ್ಯೂಮ್ ತಗೋಬೇಕು, ಆ ಇಂಟ್ರೊಡಕ್ಷನ್ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ. ನೀವು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೋಡಿಲ್ಲ ಅಂತಂದ್ರೆ ಇಟ್ ಇಸ್ ಬೆಟರ್ ಟು ಸಿ ದಟ್ ವಿಡಿಯೋ ಫಸ್ಟ್ ಅಂಡ್ ದೆನ್ ಫಾಲೋಡ್ ಬೈ this video. So ಇಲ್ಲಿ ನಾನು ಒಂದಷ್ಟು ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ಸ್ ಅಂಡ್ ಆಲ್ಸೋ ಫ್ರಮ್ ದ ಪ್ರಿಪರೇಟರಿ ಕ್ವಶನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರಿಪರೇಟರಿ 2 ಕ್ವಶನ್ಸ್ ಆಲ್ರೆಡಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ವಿಡಿಯೋ. ಸೊ ಪ್ರಿಪರೇಟರಿ 1 and 3 ಕ್ವಶನ್ಸ್ ಅದೇ ತರ ಸಿಮಿಲರ್ ಇರುವಂತ ಕ್ವಶನ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಎ ಕೋನ್ ಇಸ್ ಮೌಂಟೆಡ್ ಆನ್ ಅ ಹೆಮಿಸ್ಫಿಯರ್ whose radius is same as that of the hemisphere. ನೋಡಿ, ಈ ಕ್ವಶನ್ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ರೈಟ್, ಬಟ್ ಬೇರೆ ತರ ಇದೆ. ಇಲ್ಲೇನ್ ಮಾಡ್ಬಿಟ್ಟಿದ್ದಾನೆ, ಅಲ್ಲಿ ರೇಡಿಯಸ್ ನಮಗೆ ಕೊಟ್ಟಿದ್ದ, ಇಲ್ಲಿ ರೇಡಿಯಸ್ ಕೊಡೋ ಬದಲು ಈ ಹಾಸ್ ಗಿವನ್ ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್. ಆ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಇಟ್ಕೊಂಡು ನಾನೇನ್ ಮಾಡಬೇಕು, ರೇಡಿಯಸ್ ನ ನಾನೇ ಫೈಂಡ್ ಔಟ್ ಮಾಡ್ಕೋಬೇಕು, ರೈಟ್. ಸೊ ಆ ರೇಡಿಯಸ್ ಕಂಡು ಇಟ್ಕೋಬೇಕು. ಸ್ಲಾಂಟೈಟ್ ಕೊಟ್ಟಿದ್ದಾನೆ. ಈಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ನ ಕೊಡಬೇಕು. ಅಂದ್ರೆ ಇಲ್ಲಿ ಎರಡು ಸಾಲಿಡ್ ಕೊಟ್ಟಿದ್ದಾನೆ. ಯಾವ್ದಾವ್ದು ಎರಡು ಸಾಲಿಡ್? ಒಂದು ಕೋನು ಮತ್ತು ಇನ್ನೊಂದು ಹೆಮಿಸ್ಫಿಯರ್. ಸರ್, ಒಂದು ಹೆಮಿಸ್ಫಿಯರ್ ಇದೆ, ಆ ಹೆಮಿಸ್ಫಿಯರ್ ಮೇಲೆ ಒಂದು ಕೋನ್ ಅನ್ನ ಅವ್ರು ಏನ್ ಮಾಡ್ತಿದ್ದಾರೆ, ಎ ಕೋನ್ ಈಸ್ ಮೌಂಟೆಡ್ ಆನ್ ಅ ಹೆಮಿಸ್ಫಿಯರ್. ಒಂದು ಹೆಮಿಸ್ಫಿಯರ್ ಮೇಲೆ ಒಂದು ಕೋನ್ ಅನ್ನ ಅಟ್ಯಾಚ್ ಮಾಡ್ತಿದ್ದಾರೆ ಈ ತರ. ಸೊ ಉಸ್ ರೇಡಿಯಸ್ ಇಸ್ ಸೇಮ್ ಆಸ್ ದಟ್ ಆಫ್ ದ ಹೆಮಿಸ್ಫಿಯರ್. ಈಗ ಗಿವನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಅವನು, ಸೊ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್, ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ನ ಕೊಟ್ಟಿದ್ದಾನೆ. ವಾಲ್ಯೂಮ್ ನಾನು VOL ಬರ್ದಿದ್ದೀನಿ, ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು 539 ಡಿವೈಡೆಡ್ ಬೈ 6 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಲಾಂಟ್ ಹೈಟ್ ಕೊಟ್ಟಿದ್ದಾರೆ 2.5 ಸೆಂಟಿಮೀಟರ್. ನಾನು ಯಾವುದೇ ವ್ಯಾಲ್ಯೂನ ಡೆಸಿಮಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಾರಿ 12.5 ಡೆಸಿಮಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಕ್ ಹೋಗಲ್ಲ. ಐ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್. ಸೊ ಅಲ್ಲಿಗೆ ಅದು 125/10 ಆಗುತ್ತೆ. 5 ಇಂದ ಡಿವೈಡ್ ಮಾಡಿದ್ರೆ 25/2 ಸೆಂಟಿಮೀಟರ್ ಬರುತ್ತೆ. ದಿಸ್ ಇಸ್ ವಾಟ್ ಸ್ಲಾಂಟ್ ಹೈಟ್ ಆಫ್ ದ ಕೋನ್. ಸೊ ಸ್ಲಾಂಟ್ ಹೈಟ್ ಕೊಟ್ಟಿದ್ದೇನೆ ಮತ್ತೆ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ನ ಕೊಟ್ಟಿದ್ದೇನೆ. ಐ ವಾಂಟ್ ಟು ಫೈಂಡ್ ಔಟ್ TSA. ಸೊ TSA ಬೇಕು ಅಂದ್ರೆ ನನಗೆ ಸರ್ಫೇಸ್ ಏರಿಯಾ ಬೇಕು. ಸೊ ಅದಕ್ಕೋಸ್ಕರ ರೇಡಿಯಸ್ ಬೇಕು. ಸೊ ರೇಡಿಯಸ್ಗೋಸ್ಕರ ನಾನು ಇಲ್ಲಿ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ವಿ ಆಲ್ ನೋ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು 2/3πr³. ಸೊ ಅದು ಎಷ್ಟಕ್ಕೆ ಈಕ್ವಲ್ ಆಗುತ್ತೆ? 539/6. ಸೊ ನೋಡಿ, ಇಲ್ಲಿ ಒಂದು 3 ಇದೆ. ಒಂದು LHS ಅಲ್ಲಿ ಒಂದು RHS ಅಲ್ಲಿ ಇದ್ದಾಗ ಡಿನಾಮಿನೇಟರ್ ಟು ಡಿನಾಮಿನೇಟರ್, ನ್ಯೂಮರೇಟರ್ ಟು ನ್ಯೂಮರೇಟರ್ ಕ್ಯಾನ್ಸಲ್ ಮಾಡ್ತೀವಿ. ಎರಡೂ ಕೂಡ ಒಂದೇ ಕಡೆ ಇದ್ರೆ, ಎರಡೂ ಟರ್ಮು ಫ್ರಾಕ್ಷನ್ಸ್ ಒಂದೇ ಕಡೆ ಇದ್ರೆ ನ್ಯೂಮರೇಟರ್ ಟು ಡಿನಾಮಿನೇಟರ್. ಎರಡೂ LHS ಅಲ್ಲಿ ಅಥವಾ RHS ಅಲ್ಲಿ ಒಂದೇ ಕಡೆ ಇದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ನ ಕ್ಯಾನ್ಸಲ್ ಮಾಡ್ತೀವಿ. ಒಂದು ಟರ್ಮ್ LHS ಒಂದು ಟರ್ಮ್ RHS ಅಲ್ಲಿ ಇದ್ರೆ ಫ್ರಾಕ್ಷನ್ಸ್, ಆಗ ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್ ಮಾಡ್ತೀವಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಮೇಲೆ ನೀವು ಕ್ಯಾನ್ಸಲ್ ಮಾಡಬಹುದು. ಈಗ 2 ಇಂಟು ಇಲ್ಲೇನ್ ಬರುತ್ತೆ, 22/7 ಬರುತ್ತೆ. R³ ಇಸ್ ಈಕ್ವಲ್ ಟು 539 ಡಿವೈಡೆಡ್ ಬೈ 2 ಆಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. R³ ಇಸ್ ಈಕ್ವಲ್ ಟು 539 ಇಂಟು 7 ಡಿವೈಡೆಡ್ ಬೈ 2 ಇಂಟು 22 ಇಂಟು 2 ಆಲ್ರೆಡಿ ಅಲ್ಲೇ ಒಂದಿದೆ. 11 ಇಂದ ಡಿವೈಡ್ ಆಗುತ್ತೆ. 11 2s, ಇದು ನೋಡಿ 11 4s 44, ಇನ್ನು 9 ಉಳಿತು. 11 9s. ಸೊ 49 ಅಂದ್ರೆ 7 ಸ್ಕ್ವೇರ್ ಗೊತ್ತು, ಇಲ್ಲೊಂದು 7 ಇದೆ, ಸೇರಿದ್ರೆ 7³ ಆಯ್ತು. ಇಲ್ಲಿ 2 3 ಸರಿ ಪ್ರಾಡಕ್ಟ್ ಇದೆ, ಅಂದ್ರೆ ಇದು 2³ ಆಯ್ತು. ಸೊ ಲೆಫ್ಟ್ ಸೈಡ್ ಅಲ್ಲಿ R³ ಇದೆ, ರೈಟ್ ಸೈಡ್ ಅಲ್ಲಿ 7³ 2³ ಇದೆ. ಸೊ ಹಂಗಾದ್ರೆ ಆ ಕ್ಯೂಬ್ ರೂಟ್ ನ ಅಪ್ಲೈ ಮಾಡಿದ್ರೆ ನನಗೇನ್ ಬರುತ್ತೆ, ರೇಡಿಯಸ್ 7/2 ಸೆಂಟಿಮೀಟರ್ ಬರುತ್ತೆ. ರೇಡಿಯಸ್ ಸಿಕ್ತು. ಸ್ಲಾಂಟ್ ಹೈಟ್ ಆಲ್ರೆಡಿ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಸ್ಲಾಂಟ್ ಹೈಟ್? ಸೊ ಜಸ್ಟ್ ನಾವು ಇದನ್ನ ಸಿಂಪ್ಲಿಫೈ ಮಾಡಿ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡಿದೀವಿ. 25/2 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೊ ರೇಡಿಯಸ್ ಆಫ್ ದ ಕೋನ್ ಸಿಕ್ತು, ರೇಡಿಯಸ್ ಆಫ್ ದ ಹೆಮಿಸ್ಫಿಯರ್ ಸಿಕ್ತು, ಅಂಡ್ ಸ್ಲಾಂಟ್ ಹೈಟ್ ಸಿಕ್ತು. ಅಂದ್ಮೇಲೆ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬಹುದು. ಸೊ TSA ಆಫ್ ಸಾಲಿಡ್ ಇಸ್ ಈಕ್ವಲ್ ಟು, ಸೊ ನಾನು ಡೆಫಿನೇಷನ್ ರಿಪೀಟ್ ಮಾಡಿ ಹೇಳಿದ್ದೀನಿ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎನಿ ಸಾಲಿಡ್, ಅದು ಕಾಂಬಿನೇಷನ್ ಆಗಿರಲಿ ಸಿಂಗಲ್ ಸಾಲಿಡ್ ಆಗಿರಲಿ, ಅದಕ್ಕೆ ಎಷ್ಟು ಫೇಸಸ್ ಇರುತ್ತೋ ಅದ್ರ ಏರಿಯಾನ ನಾನು ಆಡ್ ಮಾಡಬೇಕು. ಸರ್ ನಮಗೆಲ್ಲ ಗೊತ್ತು, ಕೋನ್ಗೆ 2 ಸರ್ಫೇಸ್ ಇದೆ, ಫೇಸ್ ಇದೆ, ಹೆಮಿಸ್ಫಿಯರ್ಗೆ 2 ಇದೆ. ಬಟ್ ಒಂದಕ್ಕೊಂದು ಹಿಂಗೆ ಅಟ್ಯಾಚ್ ಮಾಡಿದಾಗ ಈ ಪಾರ್ಟು ಎಲಿಮಿನೇಟ್ ಆಗುತ್ತೆ, ಯಾಕಂದ್ರೆ ಅಂಟ್ಕೊಳುತ್ತೆ. ಈಗ ಅದು ಫೇಸ್ ಆಗಿ ಕಾಣಿಸ್ತಾ ಇಲ್ಲ, ಅದು ಸಾಲಿಡ್ ಒಳಗಡೆ ಸೇರ್ಕೊಂಡಿದೆ. ನನಗಿರೋದಿಲ್ಲ 2 ಸರ್ಫೇಸು. ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಕಾಣ್ತಾ ಇದೆ, ಇನ್ನೊಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಕಾಣ್ತಾ ಇದೆ. ಸೊ ಅದರಿಂದ ಈ ಸಾಲಿಡ್ದು ಟೋಟಲ್ ಸರ್ಫೇಸ್ ಏರಿಯಾ ಬೇಕು ಅಂದ್ರೆ ಹ್ಯಾವ್ ಟು ಟೇಕ್ CSA ಆಫ್ ಕೋನ್ ತಗೋಬೇಕು ಪ್ಲಸ್
ಸಿ ಎಸ್ ಎ ಆಫ್ ಎಮಿಸ್ಫಿಯರ್ ನ ತಗೋಬೇಕು. ಸೊ ನಾನು ಟಿ ಎಸ್ ಎ ಬೇಕು ಅಂತ ಅಂದ್ಬಿಟ್ಟು ಅವೆರಡದು ಟಿ ಎಸ್ ಎ ತಗೋಬಾರ್ದು. ಯಾಕಂದ್ರೆ ಒಂದಕ್ಕೊಂದು ಅಟ್ಯಾಚ್ ಮಾಡಿದಾಗ ಒನ್ ಆಫ್ ದ ಫೇಸ್ ಆಫ್ ದ ಎಮಿಸ್ಫಿಯರ್ ಏನಾಗುತ್ತೆ, ಕೋನ್ ಜೊತೆ ಸೇರ್ಕೊಂಡು ಹೊಟ್ಟೋಗುತ್ತೆ. ಹಾಗಾದ್ರೆ ಟೋಟಲ್ ಸರ್ಫೇಸ್ ಏರಿಯಾ ತಗೋಬಾರ್ದು. ವಿ ಹ್ಯಾವ್ ಟು ಕನ್ಸಿಡರ್, ವಿ ಹ್ಯಾವ್ ಟು ಎಲಿಮಿನೇಟ್ ದಟ್ ದಟ್ ಫೇಸ್ ಯಾವುದು ಮಾಯ ಆಗುತ್ತೋ, ಯಾವುದು ಒಳಗಡೆ ಸೇರ್ಕೊಳ್ಳುತ್ತೋ ಅದನ್ನ ನಾನು ಕನ್ಸಿಡರ್ ಮಾಡಬಾರ್ದು. ಸೊ ಈಗ ಇಲ್ಲೇನ್ ಬರುತ್ತೆ, ಸಿ ಎಸ್ ಆಫ್ ಕೋನ್ ಪೈ ಆರ್ ಎಲ್ ಬರುತ್ತೆ, ಸಿ ಎಸ್ ಆಫ್ ಎಮಿಸ್ಫಿಯರ್ ಏನ್ ಬರುತ್ತೆ 2πr² ಬರುತ್ತೆ. ಸೊ ಪೈ ಆರ್ ನ ಕಾಮನ್ ತೆಗಿರಿ, ಯಾವಾಗನು ಕಾಮನ್ ತೆಗೆದ್ರೆ ಒಳಗಡೆ ಬರುವಂತ ಟರ್ಮು ಸಿಂಪ್ಲಿಫೈ ಆಗುತ್ತೆ. ಸೊ ಆಗ ನಂಗೆ ಸಿಂಪ್ಲಿಫಿಕೇಶನ್ ಕೂಡ ಈಸಿ ಆಗುತ್ತೆ. ಸೊ 22/7 ರೇಡಿಯಸ್ ಅಂದ್ರೆ 7/2. ಸೊ ಇಲ್ಲಿ ಎಲ್ ಅಂದ್ರೆ 25/2 ಪ್ಲಸ್ 2 into 7/2. ಸೊ ಇಲ್ಲಿ ನೋಡಿ 7 ಕ್ಯಾನ್ಸಲ್ ಆಗುತ್ತೆ, 2 1s 2 11s. ಸೊ ಲೆಫ್ಟ್ ಸೈಡ್ ಅಲ್ಲಿ ನನಗೆ ಅಂದ್ರೆ ಔಟ್ ಸೈಡ್ ಅಲ್ಲಿ ನನಗೆ 11 ಉಳಿತು. ಇಲ್ಲಿ ನಾನು ಕ್ಯಾನ್ಸಲ್ ಮಾಡಕ್ ಹೋಗಲ್ಲ 2 1 2 ಬಿಕಾಸ್ ಎಲ್ ಸಿ ಎಂ ತೆಗಿಲಿಕ್ಕೆ ಈಸಿ ಆಗುತ್ತೆ. 2 is the LCM and 25 plus 14. So this gives 11 into 39 divided by 2. 11 9s 99, 9 ಉಳಿತು. 11 3s 33 plus 9 is 42 divided by 2. ಸೊ ಹಂಗಾದ್ರೆ ಟಿ ಎಸ್ ಎ ಆಫ್ ಸಾಲಿಡ್ ಏನಾಗುತ್ತೆ, ಸೊ 2 2s 2 1s 2 4s 0.5 centimeter square is the total surface area of the solid, and this is my final answer for this particular question. ಸೊ ಇಲ್ಲಿ ಅವರು ನನಗೆ ಬರೀ ಸರ್ಫೇಸ್ ಏರಿಯಾ ಅಷ್ಟೇ ಕೇಳಿದ್ದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ಟು ಫೈಂಡ್ ಔಟ್ ದ ವಾಲ್ಯೂಮ್. ಅದರಿಂದ ನಾನು ವಾಲ್ಯೂಮ್ ನ ಫೈಂಡ್ ಔಟ್ ಮಾಡಕ್ ಹೋಗ್ತಾ ಇಲ್ಲ. ರೈಟ್. ಸೊ ದಿಸ್ ಈಸ್ ಹೌ ವಿ ನೀಡ್ ಟು ಸಾಲ್ವ್ ದಿಸ್ ಕ್ವಶನ್. ದ ಓನ್ಲಿ ಥಿಂಗ್ ಇಸ್ ಫಾರ್ಮುಲಾಸ್. ನಮಗೆ ಎಲ್ಲ 6 ಸಾಲಿಡ್ದು ಸಿ ಎಸ್ ಎ ಟಿ ಎಸ್ ಎ ವಾಲ್ಯೂಮ್ ಫಾರ್ಮುಲಾ ಗೊತ್ತಿರಬೇಕು. ಮತ್ತೆ ಆ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದಾಗ ಆ ಹೊಸ ಫಾರ್ಮುಲಾ ಕಾಂಬಿನೇಷನ್ ಆಫ್ ಸಾಲಿಡ್ಗೆ ನಾವು ರೆಡಿ ಮಾಡ್ಕೊಳ್ತೀವಲ್ಲ, ಈ ಪ್ರಾಬ್ಲಮ್ ಕೊಟ್ಟಿರುವಂಥ ಸಾಲಿಡ್ ಮೇಲೆ ಬರೀತೀವಲ್ಲ, ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. Right. Now we'll move on to the second question. A solid is made up of cylinder with a hemispherical depression. ನೋಡಿ ಅಲ್ಲಿ ಹೆಮಿಸ್ಫಿಯರ್ ನ ಅಟ್ಯಾಚ್ ಮಾಡಿದ್ರು, ಇಲ್ಲಿ ಡಿಪ್ರೆಷನ್ ಕಟ್ ಮಾಡಿ ತೆಗಿತಾ ಇದ್ದಾರೆ. Having the same radius r as that of the cylinder at the top as shown in the figure. The volume of the hemispherical depression, again they are giving volume of hemisphere. previous problem same ಇದೆ ಇದನ್ನು ಕೂಡ. ಸೊ ಏನ್ ಮಾಡ್ತಿದ್ದಾರೆ, ವಾಲ್ಯೂಮ್ ಆಫ್ ಎಮಿಸ್ಫಿಯರ್ ಕೊಡ್ತಾ ಇದ್ದಾರೆ, ದಟ್ ಈಸ್ ಈಕ್ವಲ್ ಟು 18,000 pi centimeter cube. ಇಫ್ ದ ಹೈಟ್ ಆಫ್ ದ ಸಿಲಿಂಡರ್, ಸೊ ಸಿಲಿಂಡರ್ ಹೈಟ್ ಕೊಡ್ತಾ ಇದ್ದಾರೆ, ದಟ್ ಈಸ್ ಈಕ್ವಲ್ ಟು 145 centimeter. ದೆನ್ ಫೈಂಡ್ ದ ಟಿ ಎಸ್ ಎ. ಅಗೇನ್ ಐ ಹ್ಯಾವ್ ಟು ಫೈಂಡ್ ಔಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್. ಸರ್ ವಾಲ್ಯೂಮ್ ಆಫ್ ಎಮಿಸ್ಫಿಯರ್ ಈಗ ತಾನೇ ಯೂಸ್ ಮಾಡಿದ್ವಿ, 2πr² is equal to 1800 pi centimeter cube. pi ಕ್ಯಾನ್ಸಲ್ ಆಗುತ್ತೆ. r² is equal to 1800, ಸಾರಿ ಇಟ್ ಈಸ್ ವಾಲ್ಯೂಮ್ ಇರೋದ್ರಿಂದ ನಾನು ಇದಾಕ್ಬಿಟ್ಟೆ. ಸೊ ಇಟ್ ಬಿಕಮ್ಸ್ 2/3 πr³. ಇಟ್ ಇಸ್ ಮೈ ಮಿಸ್ಟೇಕ್. ಸೊ pi ಕ್ಯಾನ್ಸಲ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ r³ is equal to 18,000 into 3 divided by 2. So it becomes 2 1s 2 9s. So it becomes 9 3s 27, 27,000. So 27,000 andre we all know that is cube of 30. So 30 cube, 3 3s 9, 9 3s 27 followed by 3 zeros barutte. 30 cube is 27,000. So r is equal to ಏನಾಯಿತು 30 centimeter ಬಂತು. This is what my radius for the given solid. ಸೊ ರೇಡಿಯಸ್ ಕೊಟ್ಟಿರಲಿಲ್ಲ, ನಾವು ರೇಡಿಯಸ್ ಕಂಡು ಹಿಡ್ಕೊಂಡಿದೀವಿ. ಸೊ ಹೈಟ್ ಆಫ್ ದ ಇದು ಕೊಟ್ಟಿದ್ದಾರೆ. ಈಗ ನಾನೇನು ಫೈಂಡ್ ಔಟ್ ಮಾಡಬೇಕು, ಸೊ ಟಿ ಎಸ್ ಎ ಕಂಡು ಹಿಡಿಬೇಕು ಅಂದ್ರೆ ನೋಡಿ, ಈಗ ಸರ್ ಸಿಲಿಂಡರ್ ಇತ್ತು, ಸರ್ ಸಿಲಿಂಡರ್ಗೆ ಎಷ್ಟು ಫೇಸ್ ಇತ್ತು ಸರ್, ಒಂದು ಬಾಟಮ್ ಇತ್ತು, ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಇತ್ತು, ಒಂದು ಟಾಪ್ ಇತ್ತು. ಈ ಟಾಪ್ ಏನಾಯ್ತು, ಟಾಪ್ ಈಸ್ ರಿಮೂವ್ಡ್. ಈ ಟಾಪ್ ರಿಮೂವ್ ಆಯ್ತು ಈಗ. ಸೊ ಅಂದ್ರೆ ನಾನು ಟಿ ಎಸ್ ಎ ತಗೋಬೇಕಾ, ಇಲ್ಲ. ಇರೋ ಸಿಲಿಂಡರ್ ಅಲ್ಲಿ ಟಾಪ್ ರಿಮೂವ್ ಆಗ್ಬಿಟ್ಟಿದೆ ಅಂತಂದ್ರೆ ಅದನ್ನು ತಗೊಳ್ಬಾರ್ದು. ಈ ಸರ್ಕಲ್ ಹೋಗಿ ಸರ್ಕಲ್ ಪ್ಲೇಸ್ಗೆ ಏನ್ ಬಂದಿದೆ, ವಿ ಹಾವ್ ಗಾಟ್ ಸಿ ಎಸ್ ಎ ಆಫ್ ಎಮಿಸ್ಫಿಯರ್. ಸರ್ ಸರ್ಕಲ್ ಹೋಯ್ತು ಅಂತ ಅಲ್ಲಿ ಏನು ಬರ್ದಿಲ್ವಾ, ಬಂದಿದೆ, ಒಂದು ಎಮಿಸ್ಫಿಯರ್ ಬಂದಿದೆ. ಹಂಗಾದ್ರೆ ಆ ಸರ್ಕಲ್ ಬಿಟ್ಬಿಟ್ಟು ನಾನೇನ್ ಮಾಡ್ಬೇಕು, ಎಮಿಸ್ಫಿಯರ್ ತಗೋಬೇಕು. ಸೊ ಹಾಗಾದ್ರೆ ಟಿ ಎಸ್ ಎ ಆಫ್ ಸಾಲಿಡ್, ಕಂಪ್ಲೀಟ್ ಸಾಲಿಡ್ ಬರೆಯೋಣ. ಸೊ ಕಂಪ್ಲೀಟ್ ಸಾಲಿಡ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವು, ಸಿ ಎಸ್ ಎ ಆಫ್ ಸಿಲಿಂಡರ್ ತಗೋಬೇಕು. ಸಿ ಎಸ್ ಎ ಆಫ್ ಸಿಲಿಂಡರ್ಗೆ ಏರಿಯಾ ಆಫ್ ಸರ್ಕಲ್ ತಗೋಬೇಕು. ಇಟ್ ಇಸ್ ನಥಿಂಗ್ ಬಟ್ ಬೇಸ್ ಅಲ್ಲಿ ಏನು ಚೇಂಜ್ ಆಗಿಲ್ಲ. ಈಗ ಟಾಪ್ ಅಲ್ಲಿ ಚೇಂಜ್ ಆಗಿದೆ, ಟಾಪ್ ಅಲ್ಲಿ ಸರ್ಕಲ್ ರಿಮೂವ್ ಆಗಿದೆ. ಈಗ ಅದನ್ನ ತಗೋಬಾರ್ದು, ಆ ಸರ್ಕಲ್ ಬದಲು ನನಗೆ ಏನ್ ಬಂದಿದೆ, ಸಿ ಎಸ್ ಎ ಆಫ್ ಎಮಿಸ್ಫಿಯರ್ ಬಂದಿರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಇಯರ್.
ಸೊ ಈಗ ಸಿ ಎಸ್ ಆಫ್ ಸಿಲಿಂಡರ್ ಏನು 2 pi r h, ರೈಟ್. ಸೊ ಏರಿಯಾ ಆಫ್ ಸರ್ಕಲ್ ಏನು pi r ಸ್ಕ್ವೇರ್, ಸಿ ಎಸ್ ಆಫ್ ಹೆಮಿಸ್ಫಿಯರ್ ಏನು 2 pi r ಸ್ಕ್ವೇರ್. ಸೊ ಎರಡೂ ರೇಡಿಯಸ್ ಸೇಮ್ ಇರೋದ್ರಿಂದ ಆಡ್ ಮಾಡಿದ್ರೆ ಏನಾಗುತ್ತೆ, ಇದು 2 pi r h plus 3 pi r square. If I take pi r as common factor, I am going to get 2h inside plus ಇಲ್ಲಿ pi ಮತ್ತೆ r ಹೋದ್ರೆ I am going to get 3r inside. Right? Pi we all know 22/7. Radius we all know 30. ಒಂದ್ಸತಿ ಚೆಕ್ ಮಾಡಬೇಕು, ಪೈಗೆ ಏನಾದರೂ ಅವರು ಬೇರೆ ವ್ಯಾಲ್ಯೂ ಕೊಟ್ಟಿದ್ದಾರೆ 3.14, ಅದನ್ನೇ ಯೂಸ್ ಮಾಡಬೇಕು. ಸೊ height 145 is given, 2 into 145 plus 3 into 30. So 22. So 3 2s are 6, 3 2s are 6, 660 divided by 7. 2 5s are 10, 2 4s are 8 plus 1 9, 290 plus 90. 290, 29, 660 by 7. So 29, 30, 38, 380 ಆಗುತ್ತಿದ್ದು. ರೈಟ್. ಸೊ 5 ಇಂದ 7 ಇಂದ ಡಿವೈಡ್ ಆಗಲ್ಲ, ಸೊ ಅದಕ್ಕೆ ಹಂಗೆ ಫ್ರಾಕ್ಷನ್ ಹೇಳೋಣ. ಸೊ 660, ಇಫ್ ಐ ಮಲ್ಟಿಪ್ಲೈ 660 ವಿತ್ 380, 8 6 are 48, 4 carry, 8 6 are 48, 52. ನೆಕ್ಸ್ಟ್ 3 6 are 18, 1 carry, 3 6 are 18, 1 19, 8 10, 10 plus 5 15 and 2 followed by 2 0. It becomes 250800 divided by 7 centimeter square is the total surface area of the solid. Everything is in centimeter, so I wrote everything in centimeter. If you want, you can write. So not necessary. If you want, you can write it in decimal also. 7 3s are 21, 40 ಉಳಿತು. So 4 ಉಳಿತು 40 ಆಗುತ್ತೆ. 7 5s are 35, 5 ಉಳಿತು 58 ಆಗುತ್ತೆ. 7 8s are 56. 7 8s are 56 ಅಂತಂದ್ರೆ 2 ಉಳಿತು 20. 7 2s are 14, 6 ಉಳಿತು 60. 7 8s are 56, 4 ಉಳಿತು 0.5 centimeter square. So big number in the 1 or 2 decimal place is enough, and this is what the TSA of the solid. This is how we need to solve. Let us take one more problem. So I selected 7 to 8 problem. So nimge ಯಾವ್ದು ಬೇಕು, ಯಾವ್ದು ತುಂಬಾ ಕಷ್ಟ ಇದೆ, you can skip and you can watch that particular problem. So from a wooden cylinder of radius 6 cm and height 27 cm, a hemisphere and cone of same radius and same radius as that of the cylinder are carved out from the either base of the cylinder. If the height of the cone is 8 cm, find the surface area and volume of the solid. Here I have to find out surface area as well as volume. I have a cylinder here. So ನನಗೆ ಏನಾಗ್ತಿದೆ, ಒಂದು ಸಿಲಿಂಡರ್ ಇದೆ, ರೈಟ್. In that cylinder, one cone is removed and also one hemisphere is removed. ಒಂದು ಬೇಸಿಂದ ಕೋನನ್ನ ರಿಮೂವ್ ಮಾಡ್ತಿದ್ದಾರೆ, ಇನ್ನೊಂದು ಬೇಸಿಂದ ಹೆಮಿಸ್ಫಿಯರ್ ನ ರಿಮೂವ್ ಮಾಡ್ತಿದ್ದಾರೆ. ಸೊ ರೇಡಿಯಸ್ ಎಲ್ಲಾದ್ರದ್ದು ಕೂಡ ರೇಡಿಯಸ್ 6 cm ಇದೆ. ಫಾರ್ ಆಲ್ ದ 3 solids ರೇಡಿಯಸ್ is 6 cm. Height of cylinder is given, that is 27 cm. Height of cone is given, that is 8 cm. I think, yes, cone is 8 cm. So that means this is 8 cm and total height is 27 cm. Now I have to find out total surface area and also volume. Look at this. Total surface area ಏನೇನಿದೆ, that base is removed. ಬೇಸ್ ಇಸ್ ರಿಮೂವ್ಡ್. ಆ ರಿಮೂವ್ ಹೋಗಿ ಏನು ಬಂದಿದೆ, ಬೇಸ್ ಹೋಯ್ತು, ಅದ್ರ ಬದಲು ಒಂದು CSA ಬಂತು, CSA ಆಫ್ ಹೆಮಿಸ್ಫಿಯರ್ ಬಂತು. ಇಲ್ಲಿ ಟಾಪ್ ಸರ್ಕಲ್ ಹೋಯ್ತು, ಅದ್ರ ಬದಲು ಏನು ಬಂದಿದೆ, CSA ಆಫ್ ಕೋನ್ ಬಂತು. ಮತ್ತೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಸ್ ಯೂಶುವಲ್ ಇದೆ. ಹಂಗಾದ್ರೆ TSA ಆಫ್ ಸಾಲಿಡ್ ಏನು, TSA ಆಫ್ ಸಾಲಿಡ್ ಇಸ್ ಈಕ್ವಲ್ ಟು, ಸೊ ಐ ವಿಲ್ ಗೆಟ್ CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಹೆಮಿಸ್ಫಿಯರ್ plus CSA of cone. So we all know the formula. ಇಲ್ಲಿ 2 pi r h, ಇಲ್ಲಿ 2 pi r square, ಇಲ್ಲಿ pi r l. ಅಂದ್ರೆ ನನಗೆ L ಗೊತ್ತಿಲ್ಲ. So I have to find out L first. So what is L? L is equal to r square plus h square. R ಅಂತಂದ್ರೆ ನಮಗೆ ಗೊತ್ತು 6 square, ಇದು 8 square, ಇದು 36, ಇದು 64, that becomes 100. ಸೊ ಅಲ್ಲಿಗೆ L is equal to square root of 100 ಬರುತ್ತೆ, that becomes 10 cm. ಸೊ ಈಗ ಈ ಸ್ಲ್ಯಾಂಟ್ height ನ ಯೂಸ್ ಮಾಡಿಕೊಂಡು let us find out the total surface area. So what is CSA of cylinder? 2 pi r h. What is CSA of hemisphere? 2 pi r square. What is CSA of cone? Pi r l. What is common?
pi r is common. I am going to get 2h plus 2r plus L. So this becomes 22 by 7. Radius is 6. I hope it is 6. Radius is 6. Then 2 into height of, let us take it as h1 because height of cylinder. So let me call height of cylinder as h1 and height of cone as h2. So height of cylinder is 27. So it becomes 2 into 27 plus 2 into 6 plus L. I got 10. 6 2s are 12. 1 carry, 132 by 7. Here 2 7s are 14, 1 carry, 2 2s are 4 plus 1 5. 2 6s are 12 plus 10. So that becomes 132 by 7 into 54, 64, 74 and 76. So this gives 132, 1 minute, 132 into 76, that is 10,000, 10,032 divided by 7. So if I divide this by 7, so to save time I am using calculator, but you have to find out this by using actual multiplication, regular multiplication use ಮಾಡಿಕೊಂಡು try ಮಾಡಬೇಕು. So let me take the volume of the same now. So they asked us to find out volume also. What is volume of solid? See here cone is not attached, it is detached. ಅಂದ್ರೆ ಏನು ಮಾಡಿದ್ದಾರೆ, ಕಟ್ ಮಾಡಿ ರಿಮೂವ್ ಮಾಡಿದ್ದಾರೆ, ಸ್ಕೂಪ್ ಔಟ್ ಮಾಡಿದ್ದಾರೆ, ಡ್ರಿಲ್ ಔಟ್ ಮಾಡಿದ್ದಾರೆ. ಹಂಗಾದ್ರೆ ಏನು ಮಾಡಬೇಕು, ವಾಲ್ಯೂಮ್ ಆಫ್ ಸಿಲಿಂಡರ್ ಇಂದ ವಾಲ್ಯೂಮ್ ಆಫ್ ಕೋನ್ ನ ರಿಮೂವ್ ಮಾಡಬೇಕು, ಅದ್ರ ಜೊತೆಗೆ ವಾಲ್ಯೂಮ್ ಆಫ್ ಎಮಿಸ್ಫಿಯರ್ ನು ಕೂಡ ರಿಮೂವ್ ಮಾಡಬೇಕು. ಸೊ ವಾಲ್ಯೂಮ್ ಆಫ್ ಕೋನ್ ಏನು, ಪೈ ಆರ್ ಸ್ಕ್ವೇರ್ h1. ವಾಲ್ಯೂಮ್ ಆಫ್ ಇದೇನು 1/3 ಪೈ ಆರ್ ಸ್ಕ್ವೇರ್ h2. ವಾಲ್ಯೂಮ್ ಆಫ್ ಕೋನ್ ಏನು 2/3 ಪೈ ಆರ್ ಕ್ಯೂಬ್. ಸೊ ವಾಲ್ಯೂಮ್ ಅಂತ ಬಂದಾಗ ಡೈಮೆನ್ಷನ್ಸ್ ನೋಡಿ, ಕ್ಯೂಬಿಕಲ್ ಇರುತ್ತೆ, ಆರ್ ಸ್ಕ್ವೇರ್ ಇದೆ, ಎಚ್ ಇದೆ, ಆರ್ ಕ್ಯೂಬ್ ಇದೆ. ಸೊ ಸ್ವಲ್ಪ ಮಲ್ಟಿಪ್ಲಿಕೇಶನ್ ಹೆಚ್ಚಿಗೆ ಇರುತ್ತೆ, ಅದಕ್ಕೆ ಕಾಮನ್ ತೆಗೆದು ನೀಟಾಗಿ ನಿಧಾನಕ್ಕೆ ಸಿಂಪ್ಲಿಫೈ ಮಾಡಿ h1 ಮೈನಸ್ 1/3 h2 ಮೈನಸ್ 2/3 ಆರ್. ಸೊ ಪೈ ಅಂದರೆ 22/7, ಆರ್ ಅಂದರೆ 6 into 6, right? Radius is 6. h1 is 27. So h1 is 27 minus 1/3 into h is 10 minus 2/3 into 6. So 3 1s are 3 2s are. Next, so after this on simplification we will get to 6 6s are 36. 22 into 36 divided by 7. 27 minus 2 into 2 4 minus 10/3. So it becomes 22. 36 into 22. 2 6 are 12, 1 carry, 2 3 are 6 7. 2 6 are 12, 1 carry, 2 72 again. So 2 9 792. I will get 792 divided by 7 into 23 minus 10 divided by 3. Take LCM inside. So it becomes 792 divided by 7 into 3 is the LCM. 3 3s are 9, 3 2s are 6. Sorry. 3 2s are 6 minus 10. So this gives 792 into 59 divided by 7 into 3. You can cancel it by 3. So 3 1s are, 3 2s are 6, 3 6s are 18, 1 carry, 3 4s are. So at the end if you multiply all these things, I am going to get 264 into 59 is 15,576 divided by 7. The final answer for this is divided by 7 is, you can stop at fraction itself. So if you have time you can proceed with the decimal also. This is what the volume for the given solid. Let us take the next one, right? So now so a solid is in the shape of a cylinder with a cone attached at one end and a hemisphere attached to the other end as shown in the figure. All of them are of the same radius 7 centimeter. If see radius is given, all are same, so no need to take r1 r2 like that. If the total length of the solid is 61, total length is 61, height of the cylinder is 30, height of the cylinder is given 30. So calculate the height of h1 for cylinder is 30 centimeter is given.
Cost of painting the outer surface area of the solid at the rate of rupees 10 per 100 centimeter square. So cost is given rupees 10 per 100 centimeter square. ಹಂಗಾದ್ರೆ ಏನಾಗುತ್ತಿದು 10 by 100 per 1 centimeter square. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ 1 by 10 rupees for 1 centimeter square. ಸೊ 100 ಗೆಲ್ಲ ಇಟ್ಕೊಳ್ಳೋದು ಬೇಡ, ನಾವು ಅದನ್ನ 1 centimeter square ಗೆ ಕನ್ವರ್ಟ್ ಮಾಡ್ಕೋಬೇಕು. ಈಗ ನೋಡಿ ಅವನು ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟ, ಬಟ್ ಹೈಟ್ ಆಫ್ ದ ಕೋನ್ ಕೊಟ್ಟಿಲ್ಲ. ಸೊ ವಿ ಆಲ್ ನೋ ಹೈಟ್ ಆಫ್ ದ ಎಮಿಸ್ಪಿಯರ್ ಇಸ್ ಸೇಮ್ ಆಸ್ ರೇಡಿಯಸ್. ಅಲ್ಲಿಗೆ ಇದು 7 ಆಯ್ತು. ಹಂಗಾದ್ರೆ ವಾಟ್ ಈಸ್ ಹೈಟ್ ಆಫ್ ಕೋನ್? ವಿ ಕಾಲ್ ಇಟ್ ಆಸ್ H2. ಅದೆಷ್ಟಾಗುತ್ತೆ? 61 ಅಲ್ಲಿ ಸಿಲಿಂಡರ್ದು 30 ಹೋಯ್ತು, ಇದು 7 ಹೋಯ್ತು, ಅಂದ್ರೆ 61 ಮೈನಸ್ 37 ಹೋಗುತ್ತೆ. ಸೊ 11ರಲ್ಲಿ 7 ಹೋದ್ರೆ 4, 5ರಲ್ಲಿ 3 ಹೋದ್ರೆ 2, 24 ಸೆಂಟಿಮೀಟರ್ ಇಸ್ ದ ಹೈಟ್. ಸೊ ಪೇಂಟ್ ಮಾಡಬೇಕು. ನಾನು ಪೇಂಟ್ ಮಾಡೋದು ಬರೀ ಸರ್ಫೇಸ್ ಮಾಡ್ತೀವೋ, ಒಳಗಡೆ ರೂಮ್ ಒಳಗಡೆ ಇರೋ ಇದಕ್ಕೆಲ್ಲ ಮಾಡ್ತೀವ? ಇಲ್ಲ, ಬರೀ ಸರ್ಫೇಸ್ ಗೋಡೆಗಷ್ಟೇ ನಾವು ಪೇಂಟ್ ಮಾಡೋದು. ಈ ಸಾಲಿಡ್ ತಗೊಂಡ್ರೆ ಅದ್ರ ಮೇಲೆ ಅಷ್ಟೇ, ಅಂದ್ರೆ ಸರ್ಫೇಸ್ ಮೇಲೆ ಅಷ್ಟೇ ಮಾಡ್ತೀವಿ, ಒಳಗಡೆ ಇರುವಂತ ಖಾಲಿ ಜಾಗ ಹಂಗೆ ಇರುತ್ತೆ. ಹಂಗಾದ್ರೆ ಏನಿದು? ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎಲ್ ಬೇಕು. ಅದಕ್ಕೆ ನಾನು L ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ H2 ಸ್ಕ್ವೇರ್ ತಗೋತೀನಿ. ಆರ್ ಸ್ಕ್ವೇರ್ ಅಂದ್ರೆ ಎಷ್ಟು? 7 ಸ್ಕ್ವೇರ್. H2 ಸ್ಕ್ವೇರ್ ಅಂದ್ರೆ ಎಷ್ಟು? 24 ಸ್ಕ್ವೇರ್. ಇದು 49 ಪ್ಲಸ್ 24 ಸ್ಕ್ವೇರ್ 576 ಬರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ L ಸ್ಕ್ವೇರ್ ಇಸ್ ಈಕ್ವಲ್ ಟು 625. ಸೊ ದಟ್ ಈಸ್ ಈಕ್ವಲ್ ಟು 25 ಸ್ಕ್ವೇರ್. L is equal to 25 ಸೆಂಟಿಮೀಟರ್ ಬರುತ್ತೆ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ TSA ಆಫ್ ಸಾಲಿಡ್. ಸಿ, ನಾನು ಯಾಕೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ತಗೊಂಡಿದ್ದೇನೆ ಅಂದ್ರೆ ಟು ಎಕ್ಸ್ಪ್ಲೈನ್ ಒನ್ ಥಿಂಗ್. ಬೋತ್ ಆರ್ ಸೇಮ್. ಇಲ್ಲಿ ಏನ್ ಮಾಡಿದ್ದಾರೆ? ಕೋನು ಮತ್ತೆ ಎಮಿಸ್ಪಿಯರ್ ನ ಡ್ರಿಲ್ ಔಟ್ ಮಾಡಿದ್ದಾರೆ ಆ ಕಡೆ ಈ ಕಡೆ. ಇಲ್ಲಿ ಕೋನು ಮತ್ತೆ ಎಮಿಸ್ಪಿಯರ್ ನ ಅಟ್ಯಾಚ್ ಮಾಡಿದ್ದಾರೆ. ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾದ್ರೆ, ನಾನು ಫಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾದ್ರೆ ನಿಮಗೆ ಆಚೆಯಿಂದ ಅಂಟಿಸಿದ್ರು ಅಷ್ಟೇ, ಇರೋ ಸಾಲಿಡ್ ಅಲ್ಲಿ ಡ್ರಿಲ್ ಔಟ್ ಮಾಡಿದ್ರು ಅಷ್ಟೇ, ಯಾವುದೇ ತರದ ಡಿಫ್ರೆನ್ಸ್ ಇರಲ್ಲ. ಇಲ್ಲೂ ನೋಡಿ, ನಿಮಗೆ ಸರ್ಕಲ್ ಹೋಯ್ತು ಸಿಲಿಂಡರ್ದು, ಅದ್ರ ಬದಲು ಕೋನ್ CSA ಬಂತು. ಇಲ್ಲೂ ಅಷ್ಟೇ, ಸರ್ಕಲ್ ಹೋಯ್ತು, ಅದ್ರ ಬದಲು CSA. ಅಲ್ಲಿ ಒಳಗಡೆ ಇತ್ತು, ಇಲ್ಲಿ ಆಚೆ ಬಂದಿದೆ, ಹಾಗನ್ಬಿಟ್ಟು ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ ವಾಲ್ಯೂಮ್ ಅಲ್ಲಿ ಏನಾಗುತ್ತೆ? ಪ್ರೀವಿಯಸ್ ಕೇಸಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ವಿ, ಇದಕ್ಕೇನಾದ್ರು ವಾಲ್ಯೂಮ್ ಕೇಳಿದ್ರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ಗೆ ಕೋನ್ ಮತ್ತೆ ಎಮಿಸ್ಫಿಯರ್ ನ ಆಡ್ ಮಾಡ್ತೀವಿ. ವಾಲ್ಯೂಮ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಬಟ್ ಇಲ್ಲಿ ಯಾವುದೇ ತರದ್ದು ಡಿಫ್ರೆನ್ಸ್ ಇರಲ್ಲ. ಸೊ ಇದೇನಾಯ್ತು? ಅಲ್ಲಿಗೆ ಸೇಮ್ ಫಾರ್ಮುಲಾ ಆಸ್ ದ ಫಸ್ಟ್ ಪ್ರಾಬ್ಲಮ್, ಅಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್. CSA ಆಫ್ ಕೋನ್ ಪ್ಲಸ್ CSA ಆಫ್ ಎಮಿಸ್ಫಿಯರ್. ಸೊ ಈಗ ಇಲ್ಲಿ ತಗೊಳ್ಳಿ. ಸೊ ಎಲ್ಲದನ್ನು ಫೈಂಡ್ ಔಟ್ ಮಾಡಿದೀನಿ. ಫಾರ್ಮುಲಾ ಬರೀರಿ 2πRH ಪ್ಲಸ್ CSA ಆಫ್ ಕೋನ್ ಅಂತಂದ್ರೆ ಏನ್ ಬರುತ್ತೆ? CSA ಆಫ್ ಕೋನ್ is πRL. L ಕೂಡ ಕಂಡುಹಿಡಿದಿದ್ದೀವಿ. CSA ಆಫ್ ಎಮಿಸ್ಫಿಯರ್ ಇಸ್ 2πR ಸ್ಕ್ವೇರ್. ಯಾರಿಗೆ ತುಂಬಾ ಕಷ್ಟ ಆಗುತ್ತೆ ಕಾಮನ್ ಬರ್ದು ಅಷ್ಟು ಉದ್ದ ಸಿಂಪ್ಲಿಫಿಕೇಶನ್ ಮಾಡೋದು, ಫೈಂಡ್ ಔಟ್ ಸಪರೇಟ್ಲಿ. ಈ ಫಾರ್ಮುಲಾ ಆದ್ಮೇಲೆ CSA ಆಫ್ ಸಿಲಿಂಡರ್ ಸಪರೇಟು, CSA ಆಫ್ ಕೋನ್ ಸಪರೇಟು, CSA ಆಫ್ ಎಮಿಸ್ಫಿಯರ್ ಸಪರೇಟ್ ಮಾಡಿ ಮೂರನ್ನು ಆಡ್ ಮಾಡ್ಬಿಡಿ, ವಿಲ್ ಗೆಟ್ ದ ಆನ್ಸರ್. ಇಲ್ಲ ಸರ್ ನನಗೆ ಕಾಮನ್ ತೆಗೆಯೋದೇ ಈಸಿ ಇದೆ ಅಂದ್ರೆ ಟೇಕ್ ಔಟ್ ದ ಕಾಮನ್ ಫ್ಯಾಕ್ಟರ್ πR. ಆಗ ನನಗೇನು ಬರುತ್ತೆ? ಇಲ್ಲಿ 2H ಉಳಿಯುತ್ತೆ, ಇಲ್ಲಿ L ಉಳಿಯುತ್ತೆ, ಇಲ್ಲಿ 2 ಮತ್ತೆ R ಉಳಿಯುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, and you will get the final answer. Right? This is how we need to cost. ಸೊ ಇಲ್ಲ, ಇದಕ್ಕೆ ಕಾಸ್ಟ್ ಬೇಕಾಗಿರೋದ್ರಿಂದ ನಾನೇ ಸಿಂಪ್ಲಿಫೈ ಮಾಡ್ತೀನಿ. ಕಾಸ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಬೇಡ. ಸೊ 22/7. ಐ ಹೋಪ್ ಪೈ ವ್ಯಾಲ್ಯೂ ಅವ್ರೇನು ಕೊಟ್ಟಿಲ್ಲ, ಸೊ ಅದರಿಂದ ನಾನು 22/7 ಇಟ್ಕೋತಾ ಇದ್ದೀನಿ. ರೇಡಿಯಸ್ ಇಸ್ ಹೌ ಮಚ್? ರೇಡಿಯಸ್ ಇಸ್ ಗಿವನ್ 7 ಸೆಂಟಿಮೀಟರ್. ಸೊ ದಿಸ್ ಇಸ್ H1. ಹೈಟ್ ಆಫ್ ದ ಸಿಲಿಂಡರ್ ಇಸ್ 30. L is 25. 2 into this is 7. So 7 cancel ಆಯಿತು. 22 into, so I am going to get 60 plus 25 plus 14. 60 plus 25 85, 95, 99. 22 into 99 is the 22 into 99 is the answer. So ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ I am going to get 22 into 99 is 2178 centimeter square. So this is what TSA of solid. So cost of painting, ಇದಕ್ಕೆ ಪೇಂಟ್ ಮಾಡಿದ್ರೆ ಏನಾಗುತ್ತೆ? that is equal to TSA into, I have to multiply cost per 1 centimeter square, not 100 centimeter square. ಸೊ TSA ಎಷ್ಟಿದೆ? 2178 ಇದೆ. ಕಾಸ್ಟ್ ಎಷ್ಟಿದೆ? 1/10. ಅವ್ನು 10 rupees ಕೊಟ್ಟಿದ್ದ 100 ಸೆಂಟಿಮೀಟರ್ ಸ್ಕ್ವೇರ್ಗೆ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 rupees ಆಗುತ್ತೆ ಅಂದ್ರೆ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟು? ಇಟ್ ಈಸ್ 1/10. ಸೊ ಜಸ್ಟ್ ಡಿವೈಡ್ ದ ವ್ಯಾಲ್ಯೂ ಬೈ 100, ಯು ವಿಲ್ ಗೆಟ್ ಇಟ್. ಸೊ ಇಲ್ಲಿಗೆ ಏನಾಯ್ತು? ಇದು 217.8 rupees is the cost
of painting that given solid. So these are the 4 problems I have taken for this session. I have some more problems, so due to time constraint I am stopping my session at this time. So the remaining problem I am going to record in my next video. So until that, just you go through the first video first introductory video of surface area volume adana nodi, and then you come back to this video to get the clarity in the concept. So definition ಚೆನ್ನಾಗಿ ಗೊತ್ತಾಗಬೇಕು, ಒಂದೊಂದು definition ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ you can score 5 mark, right? ಇದನ್ನ ಹೇಳ್ತಾ, so ಆದಷ್ಟು ಬೇಗ by tomorrow we'll upload the one more video containing the remaining problems ಅಂತ ಹೇಳ್ತಾ we am going to conclude this video. Thank you.